ಆದ್ರೆ ನನ್ನ ಮಗಳ ಕಣ್ಣಲ್ಲಿ ಯಾವತ್ತೂ ಕಣ್ಣೀರಾಗ್ಸಿಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದೇವ್ನಿ. ನನ್ನ ಮಗಳು ಕರ್ಕೊಂಡು ನಾನು ಊರ್ಗೆ ಹೊಂಟೈತೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇರ ಅಂಕಲ್? ನಾವ್ ಸಿಂಗಾರಿನ ಚೆನ್ನಾಗೇ ನೋಡ್ಕೋತಾ ಇದೀವಿ. ಅವ್ರಿಗೆ ಇಷ್ಟ ಬಂದಂಗೆ ಇರೋದಕ್ಕೆ ಬಿಟ್ಟಿದ್ದೀನಿ. ಸಿಂಗಾರಿ ಹೇಳ್ರಿ. ನಾವು ಹಳ್ಳಿ ಜನ, ನಮ್ಗೆ ಹಳ್ಳಿನೇ ಪ್ರಪಂಚ. ಆದ್ರೆ ಇಷ್ಟು ದೊಡ್ಡ ಪ್ರಪಂಚಕ್ಕೆ ನಾವು ಕಾಲಿಟ್ಟವರಲ್ಲ. ಏನೋ ಒಳ್ಳೇದಕ್ಕೋ ಕೆಟ್ಟದಕ್ಕೋ ಕಾಣೆ ನನ್ನ ಮಗಳು ನಿಮ್ಮ ಹೆಂಡತಿಯಾಗಿ ಆ ಮನೆಗೆ ಸೊಸೆಯಾಗಿ ಬರುವಂಗಾಯ್ತು. ಅವಳಿಗೆ ಈ ಊರ್ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೂ ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ, ಯಜಮಾನ್ರು ಕೊಟ್ಟು ಭರವಸೆ ಮೇಲೆ ಅವಳಿಗೆ ಇಷ್ಟ ಇಲ್ಲದೆ ಇದ್ರು ಅವಳನ್ನ ಇಲ್ಲಿ ಬಿಟ್ಟು ಹೋದೆ. ಆದ್ರೆ ಇಲ್ಲ ಆದದ್ದೇನು, ನನ್ನ ಮಗಳಿಗಿಂತ ಪರಿಸ್ಥಿತಿ ಬರ್ತದೆ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಅವಳಿಲ್ಲಿರೋ ಸರಿ ಬರೀಕಿಲ್ಲ ಯಜಮಾನ್ರೆ. ಈ ರೀತಿ ದುಡುಕ್ತನ ಬೇಡ ಬೇಟಯ್ಯ. ನೋಡು, ಕುಟುಂಬ ಅಂದ್ಮೇಲೆ ಸಮಸ್ಯೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ಮಯೂರಿಗೂ ಚೆನ್ನಾಗಿ ಗೊತ್ತು. ಅವಳು ಇಲ್ಲೇ ಇದ್ಕೊಂಡು ಎಲ್ಲವನ್ನು ಸಂಭಾಳಿಸ್ತಿದ್ದಾಳೆ. ಇಂಥ ಸಮಯದಲ್ಲಿ ಅವಳನ್ನ ಊರಿಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅನ್ನೋದು ತಪ್ಪು ಬೇಟಯ್ಯ. ಆಗ ನಿನಗೇನ್ ಮಾತು ಕೊಟ್ಟಿದ್ನೋ ಹಾಗೆ ಅವಳನ್ನ ನೋಡ್ಕೋತಾ ಇದ್ದೀನಿ. ಆದ್ರೆ ಅವಳೊಂದು ಮಾತು ನನಗೆ ಹೇಳ್ದೇನೆ ಮನೆ ಬಿಟ್ಟು ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತು. ಒಂದು ಮಾತು ನನಗೆ ಹೇಳಿದ್ದಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಏನಮ್ಮ ಮಯೂರಿ, ಯಾಕಮ್ಮ ಹೀಗ್ ಮಾಡ್ದೆ? ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ಒಂದ್ ಮಾತು ಹೇಳ್ಬೋದಿತ್ತಲ್ಲ. 2 ದಿನದಿಂದ ನೀನ್ ಕಾಣ್ತಿಲ್ಲ ಅಂತ ನಿದ್ದೆ ಇಲ್ಲ, ಊಟ ಸೇರ್ತಿರ್ಲಿಲ್ಲ. ಪ್ರತಿ ಕ್ಷಣ ನಿನ್ಗೇನಾಗ್ತಿದೆಯೋ ಅಂತ ಚಡಪಡಿಸ್ತಾ ಇದ್ದೆ. ನೀನ್ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಕೊನೆಗೆ ನೋಡಿದ್ರೆ ಮನೆ ಮುಂದೆ ನಿಂತಿರೋ ಕಾರ್ ಡಿಕ್ಕಿನಲ್ಲೇ ಇದೆಯಾ? ನಿನಗೇನಾದ್ರೂ ಆಗ್ಬಿಟ್ಟಿದ್ರೆ ಹೇಗಮ್ಮ? ನಮ್ ವಿಷಯ ಬಿಡು. ನಿನ್ ತಂದೆ, ತಂಗಿ, ಅಜ್ಜಿ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಿತ್ತಲ್ವಾ? ಈ ಊರಲ್ಲಿ ಒಂಟಿ ಹೆಣ್ಮಕ್ಳ ವಿಷಯದಲ್ಲಿ ಏನೆಲ್ಲ ನಡೀತಿದೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಮಗಳೇ, ಯಾಕೋ ಈಗೆಲ್ಲ ಮಾಡ್ಕೊಳಕ್ ಹೋದೆ? ಏನಾದ್ರೂ ಇದ್ರೆ ಯಜಮಾನ್ರ ತವ ಹೇಳ್ಕೋಬೇಕಾಗಿತ್ತು ತಾನೆ. ನಾವು ಬಾಳೋ ಮನೇಲಿ ಏನಾದ್ರೂ ಸಮಸ್ಯೆ ಇದ್ರೆ ಹಿರಿಕರಿಗೆ ಹೇಳ್ಕೋಬೇಕು. ಅದನ್ನ ಅಲ್ಲಿಂದನೇ ಸರಿ ಮಾಡ್ಕೋಬೇಕು.